ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? ಟಿಡಿ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ನಮಸ್ಕಾರ ವೀಕ್ಷಕರೇ, ನಾನು ಅನಿತಾ ಟಿಡಿ ಅಕಾಡೆಮಿಯಿಂದ. ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ಸೆಬಿನವರು ಕೆಲವೊಂದು ರೂಲ್ಸನ್ನು ತಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಸೆಬಿನವರು ಒಂದು ವರ್ಕಿಂಗ್ ಕಮಿಟಿನ ಅಪಾಯಿಂಟ್ ಮಾಡಿದರು. ಆ ವರ್ಕಿಂಗ್ ಕಮಿಟಿನವರು ಕೊಟ್ಟಿರೋ ರಿಪೋರ್ಟ್ ಮೇಲೆ ಸೆಬಿನವರು ಹೊಸ ಗೈಡ್ಲೈನ್ಸನ್ನು F&O ಡೆರೈವೇಟಿವ್ ಸೆಗ್ಮೆಂಟಲ್ಲಿ ಇಂಡೆಕ್ಸ್ಗೆ ತಂದಿದ್ದಾರೆ. ಅದು ಯಾವುದು ಅಂತ ಹೇಳಿದ್ರೆ, F&Oನಲ್ಲಿ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಮಾಡೋದಾಗಿರ್ಬೋದು, ಅಥವಾ ಅಪ್ಫ್ರಂಟ್ ಮಾರ್ಜಿನ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಅಥವಾ ಇಂಟ್ರಾಡೇನಲ್ಲಿ ಪೊಸಿಷನ್ ಲಿಮಿಟ್ನ ಮಾನಿಟರ್ ಮಾಡೋದಾಗಿರ್ಬೋದು, ಕ್ಯಾಲೆಂಡರ್ ಸ್ಪ್ರೆಡ್ ಬೆನಿಫಿಟ್ ಆನ್ ಎಕ್ಸ್ಪೈರಿನ ರಿಮೂವ್ ಮಾಡೋದಾಗಿರ್ಬೋದು, ಅಥವಾ ವೀಕ್ಲಿ ಎಕ್ಸ್ಪೈರಿನಲ್ಲಿ ಚೇಂಜಸ್ ತರೋದಾಗಿರಬಹುದು. ಇದೆಲ್ಲನೂ F&O ಟ್ರೇಡರ್ಸ್ ಮೇಲೆ ಇಂಪೋಸ್ ಮಾಡ್ತಾ ಇದ್ದಾರೆ. ಬನ್ನಿ ಈಗ ಅದನ್ನು ಏನು ಅಂತ ಹೇಳಿಬಿಟ್ಟು 1 by 1 ನಾವು ನೋಡೋಣ. ಇದೆಲ್ಲ ಇಂಪ್ಲಿಮೆಂಟ್ ಆಗೋದು ನವೆಂಬರ್ 20ನೇ ತಾರೀಕಿಂದ ನಮ್ಮ ಎಲ್ಲ F&O ಟ್ರೇಡರ್ಸಿಗೆ, ಇಂಡೆಕ್ಸ್ ಟ್ರೇಡರ್ಸಿಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ. ಏನು ಅಂತ ಅನ್ನೋದನ್ನು ಈಗ 1 by 1 ನೋಡೋಣ. ಸೊ ಮೊದಲನೇದಾಗಿ ಅಪ್ಫ್ರಂಟ್ ಕಲೆಕ್ಷನ್ ಆನ್ ಆಪ್ಷನ್ ಪ್ರೀಮಿಯಮ್ ಅಂತ ಹೇಳ್ತಾರೆ. ಅಪ್ಫ್ರಂಟ್ ಕಲೆಕ್ಷನ್ ಅಂದರೆ ಏನು? ನೀವು ಯಾವುದೇ ಒಂದು ಆಪ್ಷನ್ ಕಾಂಟ್ರಾಕ್ಟ್ಸನ್ನು ಬೈ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಅಷ್ಟು ಅಮೌಂಟನ್ನು ನೀವು ಇಟ್ಕೊಂಡಿರಲೇಬೇಕು. ಇಟ್ಕೊಂಡಿರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಟ್ರೇಡ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅದನ್ನು ನೀವು ಬ್ರೋಕರ್ಸ್ ಆಗಲಿ ಅಥವಾ ನಿಮ್ಮ ಕ್ಲಿಯರಿಂಗ್ ಮೆಂಬರ್ ಆಗಲಿ ಅದನ್ನು ಅಪ್ಫ್ರಂಟ್ ಮಾರ್ಜಿನನ್ನು ಅಡ್ವಾನ್ಸ್ ಆಗಿ ತೊಗೊಳ್ಬೇಕು ಅಂತ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಅದೇನೇ ಇಲ್ಲಿ ಪ್ರಾವಿಷನ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಟ್ರೇಡಿಂಗ್ ಮೆಂಬರ್ ಆ್ಯಂಡ್ ಕ್ಲಿಯರಿಂಗ್ ಮೆಂಬರ್ಸ್ ಮಸ್ಟ್ ಕಲೆಕ್ಟ್ ದ ಆಪ್ಷನ್ ಪ್ರೀಮಿಯಮ್ ಅಪ್ಫ್ರಂಟ್ ಫ್ರಮ್ ದ ಬೈಯರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರೇ ಆಪ್ಷನ್ ನೀವು ಬೈ ಮಾಡಬೇಕು ಅಂತ ಹೇಳಿದ್ರೆ, ಅದು ಕಾಲ್ ಆಗಲಿ ಅಥವಾ ಪುಟ್ ಆಗಲಿ, ಆವಾಗ ನೀವು ಫುಲ್ ಅಮೌಂಟ್ ಆಗೋಷ್ಟು ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಫಂಡ್ಸನ್ನು ಇಟ್ಕೊಂಡಿರಲೇಬೇಕು. ಆವಾಗ ಮಾತ್ರ ನಿಮ್ಮ ಟ್ರೇಡಿಂಗ್ ಪ್ಲಾಟ್ಫಾರ್ಮು ನಿಮಗೆ ಆಪ್ಷನ್ ಬೈಯಿಂಗಿಗೆ ಅವಕಾಶ ಕೊಡುತ್ತೆ. ಇದನ್ನು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವರು ಆಪ್ಷನ್ ಬೈಯಿಂಗಲ್ಲಿ ನಿಮಗೆ 100% ರಿಸ್ಕ್ ಇರುತ್ತೆ ಅಂತ ಗೊತ್ತು. ಕೆಲವರು ಬ್ರೋಕರ್ಸು ಲಿವರೇಜ್ ಕೊಟ್ಟು ಮೊದಲು ಟ್ರೇಡ್ ಮಾಡಿಸ್ತಾ ಇದ್ರು ಆಪ್ಷನ್ ಬೈಯಿಂಗಿಗೆ. ಲಿವರೇಜ್ ಕೊಟ್ಟಾಗ ಲಾಸಸ್ ಆಗುವಂಥ ಚಾನ್ಸಸ್ಗಳು ತುಂಬಾ ಜಾಸ್ತಿ. ಪ್ರಾಬಬಿಲಿಟಿ ನಿಮಗೆ 80 to 90% ಲಾಸ್ ಮಾಡ್ಕೊಳ್ಳೋಂಥ ಪ್ರಾಬಬಿಲಿಟಿ ಜಾಸ್ತಿ ಅಂತ ಹೇಳಿ ಅವರ ರಿಪೋರ್ಟಲ್ಲಿ ಬಂದಿದೆ. ಇದು 95% ಸತ್ಯ. ಅದಕ್ಕೇ ಅವರು ಇದನ್ನು ಪ್ರಿವೆಂಟ್ ಮಾಡಲಿಕ್ಕೋಸ್ಕರ ಈ ರೂಲ್ಸನ್ನು ತಂದಿದ್ದಾರೆ. ಹಾಗೆ ಎರಡನೇದಾಗಿ ರಿಮೂವಲ್ ಆಫ್ ಕ್ಯಾಲೆಂಡರ್ ಸ್ಪ್ರೆಡ್ ಟ್ರೀಟ್ಮೆಂಟ್ ಆನ್ ಎಕ್ಸ್ಪೈರಿ ಡೇ ಅಂತ ಹೇಳ್ತಾರೆ. ಕ್ಯಾಲೆಂಡರ್ ಸ್ಪ್ರೆಡ್ ಅಂದರೆ ಏನು? ಈ ತಿಂಗಳು ಒಂದು ಕಾಂಟ್ರಾಕ್ಟನ್ನು ಬೈ ಮಾಡಿರ್ತೀವಿ, ನೆಕ್ಸ್ಟ್ ಮಂತ್ ಕಾಂಟ್ರಾಕ್ಟನ್ನು ನಾವು ಸೆಲ್ ಮಾಡಿರ್ತೀವಿ. ಈ ರೀತಿ ಕ್ಯಾಲೆಂಡರ್ ಸ್ಪ್ರೆಡ್ಡನ್ನು ಮಾಡೋದ್ರಿಂದ ಈ ಕ್ಯಾಲೆಂಡರ್ ಸ್ಪ್ರೆಡ್ಡನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಪೈರಿ ದಿನ ನಾವೇನು ಮಾಡ್ತೀವಿ ಅಂದರೆ 2 ಕಾಂಟ್ರಾಕ್ಟನ್ನು ಕ್ಲೋಸ್ ಮಾಡ್ತೀವಿ. ಆ ರೀತಿ ಮಾಡುವಾಗ ನಿಮಗೆ ಎಕ್ಸ್ಪೈರಿ ದಿನ ತುಂಬ ವಲಟೈಲಿಟಿ ಇರೋದ್ರಿಂದ ಮತ್ತು ಮಾರ್ಜಿನ್ಸು ಜಾಸ್ತಿ ಬೇಕಾಗಿರೋದ್ರಿಂದ ಆ ಥರ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಎಕ್ಸ್ಪೈರಿ ದಿನ ಮಾಡಬಾರ್ದು ಅಂತ ಹೇಳ್ತಾರೆ. ಇದನ್ನು ಏನಕ್ಕೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಕ್ಯಾಶ್ ಸೆಗ್ಮೆಂಟಲ್ಲಿ ಅಥವಾ ಈಕ್ವಿಟಿ ಡಿರೈವೇಟಿವ್ ಸೆಗ್ಮೆಂಟಲ್ಲಿ ನಾವು ಮಾಡುವಾಗ ಎಕ್ಸ್ಪೈರಿ ವೀಕಲ್ಲಿ ನಮಗೆ ಫಿಸಿಕಲ್ ಸೆಟಲ್ಮೆಂಟ್ ಅಂತ ಇರುತ್ತೆ. ಫಿಸಿಕಲ್ ಸೆಟಲ್ಮೆಂಟ್ ಮಾಡುವಾಗ ನಾವು ಆ ಪರ್ಟಿಕ್ಯುಲರ್ ಸ್ಟಾಕನ್ನು 100% ಕ್ಯಾಶನ್ನು ಕೊಟ್ಟು ತೊಗೊಳ್ಬೇಕಾಗಿರುತ್ತೆ. ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಟ್ರೇಡರ್ಸ್ ಏನು ಮಾಡ್ತಾರೆ ಅಂದರೆ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಟ್ಕೊಂಡಿರೋದಿಲ್ಲ. ಆವಾಗ ಅಡ್ಜಸ್ಟ್ಮೆಂಟ್ಸಿಗೆ ಅಥವಾ ಮಾರ್ಕೆಟ್ ವೈಡ್ ಓಪನ್ ಪೊಸಿಷನ್ ಅಷ್ಟು ಇಲ್ದಲೇ ಇರುವಾಗ ಅವರಿಗೆ ಸೆಟಲ್ಮೆಂಟ್ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಎಕ್ಸ್ಪೈರಿ ದಿನ ಅವರು ಕ್ಯಾಲೆಂಡರ್ ಸ್ಪ್ರೆಡ್ನ ಅಡ್ಜಸ್ಟ್ಮೆಂಟ್ಸು ಅಥವಾ ಆಫ್ ಸೆಟ್ಟಿಂಗನ್ನು ಅವರು ಸ್ಟಾಪ್ ಮಾಡಬೇಕು. ಅದನ್ನು ಮಾಡಲಿಕ್ಕೆ ಅಲೋ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾವತ್ತಿಂದ ಎಫೆಕ್ಟ್ ಬರುತ್ತೆ ಅಂತ ಹೇಳಿದ್ರೆ, February 1st, 2025ಇಂದ ಇದನ್ನು ನಮಗೆ ಎಫೆಕ್ಟಿವಲ್ಲಿ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋದಂದರೆ ಇಂಟ್ರಾಡೇ ಮಾನಿಟರಿಂಗ್ ಆಫ್ ಪೊಸಿಷನ್ ಲಿಮಿಟ್ ಅಂತ ಹೇಳ್ತೀವಿ. ಸ್ಟಾಕ್ ಎಕ್ಸ್ಚೇಂಜಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಂಟ್ರಾಡೇನಲ್ಲಿ ಯಾವುದೇ ಒಂದು ಸ್ಟ್ರೈಕ್ ಪ್ರೈಸಲ್ಲಿ ಆಗಿರ್ಬೋದು, ಆ ಸ್ಟ್ರೈಕ್ ಪ್ರೈಸಲ್ಲಿ ನಮಗೆ ಓಪನ್ ಇಂಟ್ರೆಸ್ಟು ತುಂಬ ಜಾಸ್ತಿ ಇದ್ದಾಗ, ಅಂದರೆ ಮಾರ್ಕೆಟ್ ವೈಡ್ ಓಪನ್ ಪೊಸಿಷನ್ಸು ಜಾಸ್ತಿ ಇದ್ದಾಗ ಆ ಸೆಗ್ಮೆಂಟ್ಗಳನ್ನು ಅಥವಾ ಆ ಸ್ಟ್ರೈಕ್ ಪ್ರೈಸಸ್ಗಳನ್ನು ಅವರು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಇದನ್ನು ಯಾವತ್ತು ಮಾಡ್ತಾರೆ ಅಂತ ಹೇಳಿದ್ರೆ, ಇಂಟ್ರಾಡೇನಲ್ಲಿ ಏನಾದರೂ ಓಪನ್ ಇಂಟ್ರೆಸ್ಟ್ ಸಡನ್ನಾಗಿ ಬಿಲ್ಡ್ ಆಯಿತು ಅಂತ ಹೇಳಿದ್ರೆ ಆ ಸ್ಟ್ರೈಕ್ ಪ್ರೈಸಲ್ಲಿ ಅದನ್ನು ಅವರು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾರೆ. ಅದು ಅವರ ಪರ್ಮಿಸಬಲ್ ಲಿಮಿಟ್ ಒಳಗಡೆನೇ ಇರಬೇಕು ಅಂತ ಹೇಳ್ತಾರೆ. ಎಸ್ಪೆಷಲಿ ಆನ್ ಎಕ್ಸ್ಪೈರಿ ಡೇಸ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅವರು ಕ್ಲೋಸ್ ಆಗಿ ಯಾವತ್ತಿಂದ ಮಾನಿಟರ್ ಮಾಡ್ತಾರೆ ಅಂತ ಹೇಳಿದ್ರೆ, April 1st, 2025ಇಂದ ಇದನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟು ಕಾಂಟ್ರಾಕ್ಟ್ ಸೈಜ್ ಫಾರ್ ಇಂಡೆಕ್ಸ್ ಡೆರೈವೇಟಿವ್ ಅಂತ ಹೇಳ್ತಾರೆ. ಈಗ ಕಾಂಟ್ರಾಕ್ಟ್ ವ್ಯಾಲ್ಯೂ ಅಂತ ಹೇಳಿದ್ರೆ, ಈಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದನ್ನು ನಾವು ಲಾಟ್ ಸೈಜಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಒಂದು
ಪ್ರೈಸು ಅರೈವ್ ಆಗ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈಗ ನಿಫ್ಟಿ 24,000 ಇದೆ, ಅದನ್ನು 25ಇಂದ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ 6 ಲ್ಯಾಕ್ ಅರೌಂಡು ಒಂದು ಕಾಂಟ್ರಾಕ್ಟ್ ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಏನಿದೆ ಅದನ್ನು ಈಗ 6 ಲ್ಯಾಕ್ಸಿಂದ ಅವರು 15 ಲ್ಯಾಕ್ಸಿಗೆ ಚೇಂಜ್ ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟ್ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ಆಟೋಮೆಟಿಕಲಿ ನಮ್ಮ ಲಾಟ್ ಸೈಜು ಸಹಿತ ಇನ್ಕ್ರೀಸ್ ಆಗ್ತಾ ಇದೆ. ಈ ಲಾಟ್ ಸೈಜ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಈಗ ಇರೋಂಥ ನಿಫ್ಟಿ 25 ಲಾಟ್ ಸೈಜ್ ಬಂದು 75ಗೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಮಿಡ್ ಕ್ಯಾಪ್ ಆಗಿರ್ಬೋದು, ಅಥವಾ ಫಿನ್ ನಿಫ್ಟಿ ಆಗಿರ್ಬೋದು, ಎಲ್ಲದರದ್ದು ನಿಮಗೆ ಕಾಂಟ್ರಾಕ್ಟ್ ಸೈಜು ಇನ್ಕ್ರೀಸ್ ಆಗ್ತಾ ಇದೆ ಬೇಸ್ಡ್ ಆನ್ ನಿಮ್ಮ ಕಾಂಟ್ರಾಕ್ಟ್ ವ್ಯಾಲ್ಯೂ ಸೈಜ್ ಮೇಲೆ. ಇದು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು ತುಂಬ ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಕಡಿಮೆ ಅಮೌಂಟು ಪ್ರೀಮಿಯಮ್ ಇರೋದನ್ನು ಬೈ ಮಾಡಿ ಅಥವಾ ಔಟ್ ಆಫ್ ದಿ ಮನಿ ಬೈ ಮಾಡಿ ಆಪ್ಷನಲ್ಲಿ ಜಾಸ್ತಿ ನಾಲೆಡ್ಜ್ ಇಲ್ಲ ಅಂತ ಹೇಳಿದಾಗ ಅವರೇನು ಅಂತ ಹೇಳಿದ್ರೆ ಅದರಲ್ಲಿ ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಅವರು ಈ ಕಾಂಟ್ರಾಕ್ಟ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇದು ಯಾವತ್ತಿಂದ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ನವಂಬರ್ 20th 2024ಇಂದ ನಮಗೆ ಇದು ಎಫೆಕ್ಟ್ ಆಗುತ್ತೆ. ಹಾಗಿದ್ರೆ ನೀವು ಕೇಳ್ಬೋದು, ಈಗ ಹಳೇದು ಆಲ್ರೆಡಿ ನಾವು ಆ ಕಾಂಟ್ರಾಕ್ಟನ್ನು ಮುಂದಿನ ಕಾಂಟ್ರಾಕ್ಟ್ಸನ್ನು ಬೈ ಮಾಡಿ ಇಟ್ಕೊಂಡಿದ್ರೆ ಅದಕ್ಕೆ ಏನಾಗುತ್ತೆ ಅಂತ. ಈಗ ಆಲ್ರೆಡಿ ನೀವು ಆ ಪೊಸಿಷನಲ್ಲಿ ಇತ್ತು ಅಂತ ಹೇಳಿದ್ರೆ ಆ ಪೊಸಿಷನ್ನ ನೀವು ಎಕ್ಸಿಟ್ ಆಗಬಹುದೇ ಹೊರತು 20ನೇ ತಾರೀಕು ಆದಮೇಲೆ, ನವಂಬರ್ 20 ಆದಮೇಲೆ ನೀವು ಎಕ್ಸಿಸ್ಟಿಂಗ್ ಪೊಸಿಷನ್ನ ಎಕ್ಸಿಟ್ ಆಗ್ಬೋದೇ ಹೊರತು ಹೊಸ ಪೊಸಿಷನ್ಸನ್ನು ನೀವು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟು ರ್ಯಾಷನಲೈಸೇಷನ್ ಆಫ್ ವೀಕ್ಲಿ ಇಂಡೆಕ್ಸ್ ಡೆರೈವೇಟಿವ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಈಚ್ ಡೆರೈವೇಟಿವ್ ಕಾಂಟ್ರಾಕ್ಟ್ಸಲ್ಲಿ ವೀಕ್ಲಿ ಎಕ್ಸ್ಪೈರಿನ ನಾವು ನೋಡ್ತಾ ಇದ್ವಿ. ಅದನ್ನೇ ನಾವು 0DT ಅಂತ ಹೇಳ್ತೀವಿ, ಅಂದರೆ 0 ಡೇ ಟು ಎಕ್ಸ್ಪೈರಿ ಅಂತ ಹೇಳ್ತೀವಿ. ಅಂದರೆ ಏನು ಅಂದರೆ ಈಗ ಇರೋಂಥ ಪ್ರಕಾರ ಮಂಡೇ ಒಂದು ನಮಗೆ ಮಿಡ್ ಕ್ಯಾಪ್ ಎಕ್ಸ್ಪೈರಿ ಇತ್ತು, ಟ್ಯೂಸ್ಡೇ ಫಿನ್ ನಿಫ್ಟಿ ಇತ್ತು, ವೆನ್ಸ್ಡೇ ಬ್ಯಾಂಕ್ ನಿಫ್ಟಿ ಇತ್ತು, ಥರ್ಸ್ಡೇ ನಿಫ್ಟಿ ಇತ್ತು, ಫ್ರೈಡೇ ಸೆನ್ಸೆಕ್ಸ್ ಇತ್ತು. ಅಂದರೆ ವಾರದಲ್ಲಿ ಪ್ರತಿಯೊಂದು ದಿನಾನೂ ನಾವು ಒಂದೊಂದು ಇಂಡೆಕ್ಸು ವೀಕ್ಲಿ ಆಪ್ಷನ್ ಡಿರೈವೇಟಿವ್ದು ಇಂಡೆಕ್ಸು ಎಕ್ಸ್ಪೈರಿನ ನಾವು ನೋಡ್ತಾ ಇದ್ವಿ. ಪ್ರತಿ ವಾರದಲ್ಲಿ ಪ್ರತಿ ದಿನಾನೂ ಇಂಡೆಕ್ಸ್ ಆಪ್ಷನ್ ಎಕ್ಸ್ಪೈರಿನ ನಾವು ನೋಡ್ತಾ ಇದ್ದೀವಿ. ಆ ಇಂಡೆಕ್ಸ್ ಆಪ್ಷನ್ಸಲ್ಲಿ ಈಗ ಏನು ಚೇಂಜಸನ್ನು ತರ್ತಾ ಇದ್ದಾರೆ ಅಂದರೆ NSE ಸೆಗ್ಮೆಂಟಲ್ಲಿ ವಾರಕ್ಕೆ ಒಂದೇ ಎಕ್ಸ್ಪೈರಿ, BSE ಇದರಲ್ಲಿ ಒಂದೇ ಎಕ್ಸ್ಪೈರಿ. NSEನಲ್ಲಿ ಬಂದು ಈಗ ಬರೀ ನಿಫ್ಟಿನ ಮಾತ್ರ ಪ್ರತಿ ಗುರುವಾರ ಎಕ್ಸ್ಪೈರಿನ ತರ್ತಾ ಇದ್ದಾರೆ. ಅದೇ ರೀತಿ BSEನಲ್ಲಿ ಸೆನ್ಸೆಕ್ಸನ್ನು ಪ್ರತಿ ಶುಕ್ರವಾರ ಎಕ್ಸ್ಪೈರಿನ ತರ್ತಾ ಇದ್ದಾರೆ. ಇದು ಬರೀ ಆಪ್ಷನ್ಸಿಗೆ ಮಾತ್ರ. ಬೇರೆ ಇಂಡೆಕ್ಸಿಗೆಲ್ಲನೂ ನಮಗೆ ಮಂತ್ಲಿ ಕಾಂಟ್ರಾಕ್ಟ್ಸು ನಮಗೆ ಯಾವತ್ತೂ ಓಪನ್ ಇದ್ದೇ ಇರುತ್ತೆ. ಇದರ ಎಫೆಕ್ಟು ಬಂದುಬಿಟ್ಟು ನಮಗೆ ನವಂಬರ್ 20th ಇದನ್ನು ನಮಗೆ ಎಫೆಕ್ಟ್ ಆಗ್ತಾ ಇದೆ 2024 ಇದೇ ವರ್ಷದಲ್ಲಿ. ನೆಕ್ಸ್ಟ್ ನೋಡೋಣ, ಇನ್ಕ್ರೀಸ್ ಇನ್ ಟೈಲ್ ರಿಸ್ಕ್ ಕವರೇಜ್ ಆನ್ ಆಪ್ಷನ್ ಎಕ್ಸ್ಪೈರಿ ಡೇ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಆನ್ ಅಡಿಷನಲ್ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್ ಆಫ್ 2% ವಿಲ್ ಅಪ್ಲೈ ಟು ಶಾರ್ಟ್ ಪೊಸಿಷನ್ಸ್ ಕಾಂಟ್ರಾಕ್ಟ್ ಆನ್ ಎಕ್ಸ್ಪೈರಿ ಡೇ ಅಂತ ಹೇಳ್ತಾ ಇದ್ದಾರೆ. ನಾವೀಗ ಏನಾದರೂ ಒಂದು ಆಪ್ಷನ್ ಕಾಂಟ್ರಾಕ್ಟಲ್ಲಿ ಶಾರ್ಟ್ ಇದ್ವಿ ಅಂತ ಹೇಳಿದ್ರೆ, ಎಕ್ಸ್ಪೈರಿ ದಿನ ಆ ಪೊಸಿಷನ್ನ ಇಟ್ಕೊಂಡಿದ್ವಿ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ನಾವು ಫ್ಯೂಚರ್ ಮಾರ್ಜಿನನ್ನು ಕೊಡ್ತಾ ಇದ್ವಿ ಸೆಲ್ಲಿಂಗಲ್ಲಿದ್ವಿ ಅಂತ ಹೇಳಿದ್ರೆ, ಆ ಫ್ಯೂಚರ್ ಮಾರ್ಜಿನ್ಗಿಂತ ಎಕ್ಸ್ಪೈರಿ ದಿನ ಅಡಿಷನಲಿ 2% ಮಾರ್ಜಿನನ್ನು ನಾವು ನಮ್ಮ ಅಕೌಂಟ್ಗಳಲ್ಲಿ ಮೇಂಟೈನ್ ಮಾಡಬೇಕು ಅಂತ ಅನ್ನೋದನ್ನು ಸೆಬಿನವರು ಹೇಳ್ತಾ ಇದ್ದಾರೆ. ಇದು ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಟು ಎನ್ಹಾನ್ಸ್ ಕವರೇಜ್ ಅಗೇನೆಸ್ಟ್ ಹೈಟೆಂಡ್ ಸ್ಪೆಕ್ಯುಲೇಟಿವ್ ಆ್ಯಕ್ಟಿವಿಟಿ ಅಂತ ಹೇಳ್ತಾ ಇದ್ದಾರೆ. ಸ್ಪೆಕ್ಯುಲೇಟಿವ್ ಅಂದರೆ ಇಂಟ್ರಾಡೇನಲ್ಲಿ ಒಂದೇ ಸಡನ್ನಾಗಿ ಸ್ಪೈಕ್ ಬಂದಾಗ ಯಾರು ಆಪ್ಷನ್ಸ್ ಸೆಲ್ಲರ್ಸ್ ಇದ್ದಾರೆ ಅವರಿಗೆ ಅನ್ಲಿಮಿಟೆಡ್ ಲಾಸಸ್ ಆಗುತ್ತೆ. ಆ ಅನ್ಲಿಮಿಟೆಡ್ ಲಾಸಸ್ ಆಗೋದನ್ನು ತಡಿಬೇಕು. ಹಾಗೆ ಯಾರು ಈ ಪೊಸಿಷನ್ಸನ್ನು ಕವರ್ ಮಾಡ್ದಲೇ ಇರ್ತಾರಲ್ವ ಅವರಿಗೆ ಮುಂದೆ ಆಗುವಂಥದ್ದು ಸಡನ್ನಾಗಿ ಸ್ಪೈಕ್ ಬಂದಾಗ ಲಾಸಸ್ ಹೆಚ್ಚಿಗೆ ಆಗುವಂಥ ಚಾನ್ಸಸ್ಗಳಿರುತ್ತೆ. ಮಾರ್ಜಿನನ್ನು ಎಕ್ಸೀಡ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರೋದ್ರಿಂದ ಅವರು 2% ಎಕ್ಸ್ಟ್ರಾ ಮಾರ್ಜಿನನ್ನು ಇಡಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವತ್ತಿಂದ ಎಫೆಕ್ಟ್ ಬರುತ್ತೆ ಅಂತ ಹೇಳಿದ್ರೆ ನವಂಬರ್ 20, 2024ನೇ ಇಸ್ವಿಯಿಂದ ಇದು ಎಫೆಕ್ಟಿವ್ಗೆ ಬರ್ತಾ ಇದೆ. ಸೊ ವೀಕ್ಷಕರೇ, ಈಗ ನಾವು F&Oನಲ್ಲಿ ಸೆಬಿನವರು ಏನೇನು ಚೇಂಜಸನ್ನು ತಂದಿದ್ದಾರೆ ಅಂತ ಅನ್ನೋದನ್ನು ನೋಡಿದ್ವಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀರಿ. ಇದೇ ಥರ ಕಂಟೆಂಟ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ,
ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ, ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.